ಆಹಾರ ನಿದ್ರಾ ಭಯವೈತೂನ್ ಸರ್ವಯೋನಿಸಿ ಸಮಸಮಾನ್ ಪರಿ ಮನುಷ್ಯ ದೇಹಿ ಚೇ ಜ್ಞಾನ ಜಾಣ ಸರ್ವತಾ ಅಶೇನಾ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾರ್ದಾರ ಮಾತಿಗೆ ಕಿವಿ ಕೊಡ್ತೇವೆ, ಇರ್ಲಿ ಜೀವನ ಉಪಯೋಗಕ್ಕಾಗಿ ಅವು ಬೇಕು, ಬ್ಯಾಡ ಅಂತ ಅನ್ನಂಗಿಲ್ಲ. ಆದ್ರೆ ಮುಖ್ಯವಾಗಿ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ನಾವು ಏನು ಸಾಧಿಸಬೇಕು, ಏನು ತಿಳ್ಕೋಬೇಕು, ಏನು ಮಾಡಬೇಕು ಅಂದ್ರೆ ಈ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲಾದ್ರೆ ಇದೇನಪ್ಪಾ ಅಂತ ಕೇಳಿದ್ರೆ ಸುಮ್ಮ ಖಾಲಿ ಔಡ್ಲ ಮರ ಹುಟ್ಟಿತು, ಬೆಳೀತು, ಒಂದ್ ದಿವಸ ಮುರಿದು ಬಿತ್ತು, ಅದಕ್ಕೇನು ಅರ್ಥ ಇಲ್ಲ. ಅದಕ್ಕೆ ಆಹಾರ ನಿದ್ರಾ ಭಯ ಮೈಥುನ ಏಸದು 4. ಆಹಾರ ಅಂದ್ರೆ ಊಟ, ಆಹಾರ ನಿದ್ರಾ ಅಂದ್ರೆ ನಿದ್ದೆ, ಭಯ ಅಂದ್ರೆ ಹೆದರಿಕೆ. ಆಹಾರ ನಿದ್ರಾ ಭಯ ಮೈಥುನ ಅಂದ್ರೆ ವಿಷಯೋಪಭೋಗ, ಶಬ್ದದ, ಸ್ಪರ್ಶದ, ರೂಪದ, ರಸದ, ಗಂಧದ ಈ ವಿಷಯ ನಾವೆಲ್ಲ ಅನುಭವಿಸ್ತೇವೆ. ಇದು ಸರಿ ಸಮಾನ ಎಲ್ಲ ಪ್ರಾಣಿಗಳಲ್ಲಿ ಇದೇನದ ಅಂತ ಕೇಳಿದ್ರೆ ಸರಿ ಸಮಾನ. ನಾವು ಹುಟ್ಟಿದೆವು, ಒಂದು ಏನಪ್ಪಾ ಅಂತ ಕೇಳಿದ್ರೆ ಕತ್ತೇನು ಹುಟ್ಟ್ಯದ, ಮತ್ತೆ ಲಕ್ಷ್ಯಕ್ಕೆ ನಾವು ತಿಂತೇವು, ಅದನ್ನು ತಿಂತದ, ಅದನ್ನು ಬೆಳೆದದ, ನಾವು ಬೆಳೆದಿದ್ದೆವು, ಅದು ಮಕ್ಕಳ ಹಡ್ದದ, ನಾವು ಮಕ್ಕಳ ಹಡ್ದಿದ್ದೆವು. ಅದು ಎಂದು ಪರಮಾರ್ಥಕ್ಕೆ ಬಂದಿಲ್ಲ, ನಾವು ಪರಮಾರ್ಥದ ಸತ್ಸಂಗದೊಳಗೆ ಬರಲಿಲ್ಲ. ಮತ್ತೇನಂತ ಕೇಳಿದ್ರೆ ಆಹಾರ ನಿದ್ರಾ ಭಯ, ಯಾರೇ ಬಡಗಿ ತಗೊಂಡು ಬಂದ್ರೆ ಅದು ಭಯಪಟ್ಟು ಓಡ್ತದೆ. ಹಾಗೆ ನಿಮ್ಗೆ ಯಾರೇ ಹೆದರ್ಸೋರು ಬಂದ್ರೆ ನೀವು ಓಡ್ತೀರಿ. ಭಯ ಅಂದ್ರೆ ಏನಂದ್ರೆ ಕೊರೋನಾಗ ಎಲ್ಲರಿಗೂ ಗುರ್ತಾಗ್ಯದ. ಆಹಾರ ನಿದ್ರಾ, ನೀವು ಮಲಗ್ತೀರಿ, ಅವು ಮಲಗ್ತಾವ. ಆಹಾರ ನಿದ್ರಾ ಭಯ ಮೈಥುನ್, ಅವು ವಿಷಯ ಉಪಭೋಗ ಮಾಡ್ತಾವ, ನಾವು ವಿಷಯ ಉಪಭೋಗ ಮಾಡ್ತೀವಿ. ಇಷ್ಟರಲ್ಲಿ ಅವಕ್ಕ ನಮ್ಗೆ ಏನು ಫರಕ್ ಅದ? ಏನು ಫರಕ್ ಇಲ್ಲ. ಇದಕ್ಕೆ ಸರಿ ಸಮಾನ. ಆಹಾರ ನಿದ್ರಾ ಭಯ ಮೈಥುನ ಸರ್ವಯೋನಿಸಿ ಅಂದ್ರೆ ಸರ್ವ ಜನ್ಮದಲ್ಲಿ ಸರ್ವ ಪ್ರಾಣಿಗಳಿಗೆ ಸರಿ ಸಮಾನ. ಇದು ಹೆಂಗ ಒಂದು ಕೆಲಸ. ಬರೀ ಮನುಷ್ಯದ ಈಚೆ ಜ್ಞಾನ ಜಾಣ ಸರ್ವತಾಶಿನ. ಆದ್ರೆ ಮನುಷ್ಯ ಜನ್ಮದಲ್ಲಿ ಇರ್ತಕ್ಕಂಥ ಜ್ಞಾನ ಇದು ಮತ್ತೆ ಯಾವ ಜನ್ಮದಲ್ಲಿನೂ ಕೂಡ ಇದು ಇಲ್ಲ. ಇದು ಸದುಪಯೋಗ ಬಳಕೆ ಮಾಡ್ದೆಪ್ಪ ಅಂದ್ರೆ ಈ ಗದ್ದಲದೊಳಗಿಂದ ನೀವು ದಾಟಿ ಹೋಗಿ, ಇಲ್ಲದಿದ್ರೆ ಮತ್ತೆ ಇದ್ರೊಳಗೆ ಶಿಲ್ಕ್ ಏನಪ್ಪಾ ಅಂತ ಕೇಳಿದ್ರೆ ಉಪಜಯತೆ ನಾಶೆ ನಾಶಿಲೆ ಪುನರಪಿ ದಿಶೆ ಏ ಘಟಿಕಾ ಯಂತ್ರ ಜೈಸೆ ಪರಿಭ್ರಮೆಗ. ಯಾವುದು ಹುಟ್ಟುತ್ತದೆ ಅದು ಸಾಯ್ತದ, ಯಾವುದು ಸಾಯ್ತದ ಅದು ಹುಟ್ಟುತ್ತದ. ಹೀಗೇನಪ್ಪಾ ಅಂತ ಘಟಿಕಾ ಯಂತ್ರ ಜೈಸೆ, ಈಗ ಫ್ಯಾನ್ ತಿರುಗತ್ತದಲ್ಲ, ಹಾಗೆ ಜನ್ಮ ಮರಣಾತ್ಮಕವಾಗಿರ್ತಕ್ಕಂಥ ಈ ಚಕ್ರಕ್ಕೆ ಶಿಲ್ಕಿ ಈ ಜೀವಾತ್ಮ ತಿರುಗಬೇಕಾಗಿರುತ್ತೆ. ಈ ಸತ್ತ ಮೇಲೆ ನೀವು ಹುಟ್ಟಿ ಬರ್ಬೇಕಾದ್ರೆ ನೀವು ಮನುಷ್ಯನಾಗಿ ಹುಟ್ಟಂತ ಗ್ಯಾರಂಟಿ ಇಲ್ಲ. ಕಂಟಿ ತೇನೆ ಕರ ಓಣೆ ಗಾಢವ ಪುತ್ರ ಜಗದ್ಗುರು ತುಕಾರಾಮ್ ಮಹಾರಾಜರು, ನೀ ಕಾಳಜಿ ಮಾಡಬೇಡ, ಮಾಡ್ಲಾರ್ದೆಲ್ಲ ಮಾಡಿದೆಲ್ಲ, ನೀನಪ್ಪ ಅಂತ ಕಾಳಜಿ ಮಾಡಬೇಡ, ಕೋಣೆ ಗಾಢವ ಪುತ್ರ. ಏನಾಗ್ತಿಪ್ಪ ಅಂತ ಕೇಳಿದ್ರೆ ಕತ್ತೆಯಾಗಿ ಹುಡ್ತಿ, ನಾಯಿಯಾಗಿ ಹುಡ್ತಿ, ನರಿಯಾಗಿ ಹುಡ್ತಿ, ಹಂದಿಯಾಗಿ ಹುಡ್ತಿ. ಮತ್ತೇನು ಹೇಳೋದು? 184 ಯೋನಿಗಳದವ, 4 ಖಾಣಿಗಳದವ. ಉದ್ಬೀಜ, ಶ್ವೇದಜ, ಉದ್ಬೀಜ, ಮತ್ತೇನಪ್ಪಾ ಅಂತ ಕೇಳಿದ್ರೆ ಅಂಡಜ ಮತ್ತು ಜರಾಯುಜ. ಕೆಲವು ಉದ್ಬೀಜ ಮೊದಲೇನಂತ ಕೇಳಿದ್ರೆ ಶ್ವೇದಜ ತಗೊಳ್ಳೋಣ. ಈಗ ಪ್ರಪ್ರಥಮವಾಗಿ ನಾವು ಶ್ರಾವಣ ಮಾಸ ಪ್ರಾರಂಭ ಮಾಡಿದ ಕೂಡಲೇ ಇಷ್ಟು ಹುಳ ಇಲ್ಲಿ ಹುಂಡ್ರಾಕ್ ಹಾಕಿದ್ರು ಪಾಪ ಎಲ್ಲರಿಗೂ. ಅವಕ್ಕೆ ಏನಂತ ಕೇಳ್ತಂದ್ರೆ ಶ್ವೇದಜ. ಶ್ವೇದಜ ಅಂದ್ರೆ ಏನಂತ ಕೇಳಿದ್ರೆ ನಮ್ಮ ಮೈಯೊಳಗೆ ಬೆವರು ಬಿಟ್ಟು ಹೆಂಗೆ ಏನ್ ಹಾಕವ, ತೆಲಿಯೊಳಗೆ ಹೆಣ್ಮಕ್ಳಿಗೆ ತೆಲಿ ಏನಪ್ಪ ಅಂತ ಕೇಳಿದ್ರೆ ಹಾಸ್ ಕಟ್ತಪ್ಪ ಅಂದ್ರೆ ಆ ತೆಲಿಯೊಳಗೆ ಬೆವರು ಬಿಡ್ತಪ್ಪ ಅಂದ್ರೆ ಸರಿಯಾಗಿ ತೆಲಿ ತೊಳ್ಕೊಂಡ್ರೆ ಏನ್ ಹಾಕವ. ಇದು ಅದರಿಂದ ಹುಟ್ಟ್ಯಾವ ಅಂತ ಕೇಳಿದ್ರೆ ಶ್ವೇದಜ, ಕಟ್ನೀರಿನಿಂದ ಹುಟ್ಟಿದವು ಇವಕ್ಕೆ ಶ್ವೇದಜ ಅಂತ. ಶ್ವೇದಜ. ಮತ್ತೇನ ಉದ್ಬೀಜ. ಉದ್ಬೀಜ ಅಂದ್ರೆ ಇವೆಲ್ಲ ಅದಾವಲ್ಲ, ಏನಂತ ಕೇಳಿದ್ರೆ ವನಸ್ಪತಿಗಳು. ಇವೆಲ್ಲ ಬೀಜದಿಂದ ಏನಂತ ಕೇಳಿದ್ರೆ ಇವು ಹುಟ್ಟ್ಯಾವ, ಉದ್ಬೀಜ. ಮತ್ತೇನಂತ ಕೇಳಿದ್ರೆ ಅಂಡಜ. ಅಂಡಜ ಅಂದ್ರೆ ಏನಂತ ಕೇಳಿದ್ರೆ ತತ್ತಿಂದ ಹುಟ್ಟಿದಂಥವು. ಕೋಳಿ ಎದರಿಂದ ಹುಟ್ಟ್ಯಾವ? ಪಾರಿವಾಳ. ಇವೆಲ್ಲ ಪಕ್ಷಿಗಳೆಲ್ಲ ಎದರಿಂದ ಹುಟ್ಟವ? ಅಂಡಜ ಅಂತ ಕರೀತಾರೆ. ಇನ್ನ ಕಡಿ ಹೋಗಿ ಜಾರಜ. ಜಾರಜ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನಾವು ನೀವೆಲ್ಲ ಜಾರಜ. ಜಾರ ಅಂದ್ರೆ ತಾಯಿ ಹೊಟ್ಟಿ ಒಳಗಿಂದ ಹುಟ್ಟಿದಾಗ ಮಾವು ಒಂದೇನಿರ್ತದಂತ ಚರ್ಮದ ತಿಳುವಾದ ಪರದೆ ಇರ್ತದ, ಪಾರದರ್ಶಕ. ಅದು ಕೂಸು ಕಾಣ್ತದ,
ಆದ್ರೆ ಅದ್ರ ಮ್ಯಾಗ ಏನಿರ್ತದ ಅಂತ ಕೇಳಿದ್ರೆ ಮುಷ್ಕಿ ಇರ್ತದ, ಅದನ್ನ ಹರಿದು ತೆಗಿತಾರೆ. ನೀವು ಯಾರು ಮಾತಾಡ್ತಾರ ಇಲ್ಲಿ ಮಾತಾಡ್ಲತ್ತಾರ ನೋಡ್ರೆ, ಹಾ ಅದಕ್ಕೆ ಏನಂತ ಕೇಳ್ತಾರೆ ಜಾರಜ್. ನಾವಾದ್ರೂ ಕೂಡ ಹೀಗೆ ಹುಟ್ಟಿ ಬಂದಿದೆ. ಆದ್ರೆ ಇದ್ರೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಮನುಷ್ಯ. ಜಂತೂನಾಂ ನರಜನ್ಮ ದುರ್ಲಭ. ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರು ಹೇಳಿದ್ರು, ಎಲ್ಲ ಪ್ರಾಣಿಗಳಲ್ಲಿ ದುರ್ಲಭವಾಗಿರ್ತಕ್ಕಂಥ ಜನ್ಮ ಯಾವ್ದಪ್ಪ ಅಂತ ಕೇಳಿದ್ರೆ ಎಲ್ಲಾ ಯೋನಿಗಳಲ್ಲಿ ಮನುಷ್ಯನಾಗಿ ಹುಟ್ಟುವುದು ದುರ್ಲಭ. ಹುಟ್ಟಿ ಬಂದಿದೆ ಒಂದು ಬಳಕೆ, ಇದು ಏನೋ ನಮ್ದು ಭಾಗ್ಯ. ಆದ್ರೆ ಈ ಭಾಗ್ಯದ ನಾವು ಸದುಪಯೋಗ ಮಾಡ್ಕೋಬೇಕಲ್ಲ. ಸುಮ್ಮ ಹುಟ್ಟಿದಕ್ಕ ಭಾಗ್ಯ ಅಲ್ಲ. ಆದ್ರೆ ಏನಂತ ಕೇಳಿ ನಾವು ಮಾಡ್ತಕ್ಕಂಥದ್ದು ಏನು ಸತ್ಸಂಗ ಮಾಡಬೇಕು. ನಾನು ಯಾರು ಅಂತ ತಿಳ್ಕೊಂಡೇವಪ್ಪ ಅಂದ್ರೆ ಇದರನ್ನು ಕಡೆಗೆ ಹಾಕೇವಿಲ್ಲ ಅಂದ್ರೆ ಆಗುದಿಲ್ಲ. ಅದಕ್ಕೆ ಈ ರೀತಿಯಾಗಿ 4 ಖಾಣಿಯೊಳಗೆ ಈ ಜೀವಾತ್ಮ ಹುಟ್ಟಿ ಬರ್ತಾನೆ. ಅದಕ್ಕೆ ಇವ ಮನುಷ್ಯನಾಗಿ ಹುಟ್ಟನೆ ಹೇಳಕ್ ಬರಂಗಿಲ್ಲ. ಆದ್ರೆ ಈ ಜನ್ಮದ ಶ್ರೇಷ್ಠತೆ ಬೆಲೆ ಅನ್ನೋದನ್ನು ದೇವತೆಗಳಿಗೆ ಗುರ್ತ. ಆದ್ರೆ ಅವ್ರಿಗೆ ಗುರ್ತದ. ಈಗ ಹಂಗ ಮಿಠಾಯಿ ಅಂಗಡಿ ಮುಂದೆ ಹಾಲು ಹೊರಟಿರಿ, ನಿಮಗೆ ಏನಪ್ಪಾ ಅಂತ ಕೇಳಿದ್ರೆ ಪೇಡೆ ಬೇಕಾಗ್ಯಾವ, ಬಾಸುಂದಿ ಬೇಕಾದ್ರೆ ಇಚ್ಛೆ ಆಗ್ಯದ. ಆದ್ರೆ ಕೊಂಡ್ಕೊಳಕ್ ಏನಿಲ್ಲ, ನಿಮ್ ಕೈ ಒಳಗ ದುಡ್ಡೇ ಇಲ್ಲ. ಸುಮ್ಮನೆ ನೋಡಿದ್ರಿ, ಇಚ್ಛಾ ಪಟ್ರಿ, ಆದ್ರೆ ಕೊಂಡ್ಕೋಬೇಕಲ್ಲ. ನಾವು ಕೊಂಡ್ಕೋಬೇಕಾದ್ರೆ ಏನ್ ಬೇಕು? ಹೌದಿಲ್ಲ? ಇದೇ ಹಂಗ ದೇವತೆಗಳಿಗೆ ಇದ್ರ ಮಹತ್ವ ಗುರ್ತದ. ಇದು ಬೇಕನ್ನಿಸ್ತದ. ಸ್ವರ್ಗೀಚೆ ಅಮರ್ ಇಚ್ಛಿತಾತಿ ದೇವ ಮೃತ್ಯುಲೋಕಿ ಭಾವ ಜನ್ಮ ಅಮ್ಮ. ಸ್ವರ್ಗದಲ್ಲಿ ಇರ್ತಕ್ಕಂಥ ದೇವತೆಗಳು ಮೃತ್ಯು ಲೋಕದಲ್ಲಿ ಹುಟ್ಟಿ ಬರಬೇಕಂತ ಅಪೇಕ್ಷೆ ಮಾಡ್ತಾರೆ. ಏನಂದು? ಮನುಷ್ಯನಂದು. ಆದ್ರೆ ಅವರಿಗೆ ಮಹತ್ವ ಗುರ್ತದ, ಇದು ಅವರಿಗೆ ಪ್ರಾಪ್ತ ಇಲ್ಲ. ಮಿಠಾಯಿ ತಿನ್ಬೇಕಂತನ ದುಡ್ಡಿಲ್ಲ. ಹಂಗೆ ಅವ್ರ ಪರಿಸ್ಥಿತಿ ಅದು. ಯಾರು? ದೇವತೆಗಳು. ಮತ್ತೇನಂತ ಕೇಳಿದ್ರೆ ಮನುಷ್ಯರಿಗೆ ಎಲ್ಲರಿಗೂ ಗುರ್ತದ ಈ ಜನ್ಮದ ಮಹತ್ವ. ಗುರ್ತಿದ್ರೆ ತಿನ್ಲಾರ್ದ ತಿಂತಿದ್ದಿಲ್ಲ, ಕುಡಿಲಾರ್ದ ಕುಡಿತಿದ್ದಿಲ್ಲ, ಮಾಡ್ಲಾರ್ದ ಮಾಡ್ತಿರ್ಲಿಲ್ಲ. ಈ ಜನ್ಮದ ಮಹತ್ವ ಗುರ್ತಿದ್ರೆ, ಇದ್ರ ಬೆಲೆ ಗುರ್ತಿದ್ರೆ. ಇದ್ರ ಬೆಲೆ ಯಾರಿಗೆ ಗುರ್ತಿಲ್ಲ, ಇದರ ಸದ್ಬಳಕೆ ಆಗಂಗಿಲ್ಲ, ದುರ್ಬಳಕೆ ಮಾಡ್ತಾರೆ. ಅದೇನಂತಾರಲ್ಲ, ಹುಚ್ಚಿಗಿತ್ತ ಅವ್ರ ಮನೇನು ಅಷ್ಟೇ ಗಂಡ. ಯಾಕೆ? ಮಹತ್ವ ಗೊತ್ತಿಲ್ಲ. ಅದಕ್ಕೇನಪ್ಪಾ ಅಂತ ಹೇಳಿದ್ರೆ ಈಗ ಆಗ್ತದೆ ಮತ್ತೆ ಲಕ್ಷ್ಯಕ್ಕೆ. ಅದಕ್ಕೆ ಮಹತ್ವ ಗುರ್ತಿದ್ರೆ ಮನುಷ್ಯ ಸಾತ್ವಿಕ ಆಹಾರ ಸೇವನೆ ಮಾಡ್ತೀರಾ, ಭಗವಂತನ ನಾಮಸ್ಮರಣೆ ಮಾಡ್ತೀರಾ, ಸತ್ಸಂಗ ಮಾಡ್ತೀರಾ, ನಾನು ಯಾರು ಅಂತ ತಿಳ್ಕೊಂಡು ಈ ಭವಬಂಧನದಿಂದ ಮುಕ್ತನಾಗಿ ಹೋಗ್ತಿದ್ದ. ಮಹತ್ವ ತಿಳಿದ್ರೆ. ಆ ಮಹತ್ವೇ ತಿಳಿದಿಲ್ಲ ಅಂದ್ರೆ, ಇದು ಎಲ್ಲಿ ಉಪಯೋಗ ಮಾಡ್ಬೇಕನ್ನೋದು ಗುರುತಾಗ್ಲಿಲ್ಲ ಅಂದ್ರೆ, ಈ ಸಣ್ಣ ಮಕ್ಕಳ ಕೈಯಾಗ ನೀವು ರಿವಾಲ್ವರ್ ಕೊಟ್ರಿ ಅಂದ್ರೆ ಅವು ಉಪಯೋಗ ಮಾಡಕ್ ಬರ್ತದೆ. ಓಕೆ, ಅವೇನ್ ತಾವು ಹೊಡ್ಕೋತಾವ ಏನು ಮುಂದ್ ಕೂತಾವ್ ಹೊಡಿತಾವ ಹೇಳಾಕ ಬರಂಗಿಲ್ಲ. ಯಾಕಂದ್ರೆ ಬೆಲೆ ಗುರ್ತಿಲ್ಲ, ಅದು ಏನ್ ಅನ್ನೋದು ಗುರ್ತಿಲ್ಲ. ಹಾಗೆ ಈ ಜನ್ಮದೇನಪ್ಪಾ ಅಂತ ಕೇಳಿ ನಮ್ಗೆ ಬೆಲೆ ಗುರ್ತಾಗ್ಲಿಲ್ಲ ಅಂದ್ರೆ ಇದು ಪುಕ್ಕಟ್ ಹೋಗ್ತದೆ. ಏನು ಪಶು ಪಕ್ಷಿಗಳಿಗೆ ಇದ್ರ ಮಹತ್ವ ಗುರ್ತಿಲ್ಲ, ಮತ್ತ ಅವಕ್ಕೂ ಪ್ರಾಪ್ತನೂ ಇಲ್ಲ. ತಿಳಿತಾ? ಎಷ್ಟು ಶ್ರೇಷ್ಠವಾದ ಜನ್ಮ ನಮ್ಮದ. ಈ ಜನ್ಮಕ್ಕೆ ಬಂದು ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಮನುಷ್ಯ ದೇಹಾಚೇನೆ ಜ್ಞಾನೆ ಸಚ್ಚಿದಾನಂದ ಪದವಿ ಹೇಣೆ ಎವಡೇ ಕೃಪಾವಲೋಕನೆ ನಾರಾಯಣೆ ದಿದಲ ಅಮ್ಮ. ಇದು ಪದವಿ ಅಚ್ಯುತ. ಇದು ಎಂದೂ ಚ್ಯುತ ಆಗಂಗಿಲ್ಲ. ಇವ್ರು ಉಳ್ದವ್ರೆಲ್ಲ ಆರ್ಸಿನೂ ಬರ್ತಾರ, ಏನೇನೋ ಹಾಕ್ತಾರ. ಮತ್ತೇನಂತ ಕೇಳಿದ್ರೆ ಇವ್ರು ಯಾವಾಗ ಎಲ್ಲಿ ಹೋಗ್ತಾರ ಹೇಳಾಕ ಬರಂಗಿಲ್ಲ. ಆ ಪದವಿ ನೆಚ್ಚಿಂದಲ್ಲ, ಅವು ನೆಚ್ಚಿಗಿಲ್ಲ ಅವಕ್ಕ. ಯಾವ್ದಕ್ಕೆ ನೆಚ್ಚಿಗೆದಪ್ಪ ಅಂತ ಕೇಳಿದ್ರೆ ಸಚ್ಚಿದಾನಂದ ಪದವಿಗೆ. ನೀನು ಸದ್ರೂಪನಾಗಿದ್ದಿ, ಚಿದ್ರೂಪನಾಗಿದ್ದಿ, ಆನಂದ ರೂಪನಾಗಿದ್ದಿ. ಅಂದ್ರೆ ಸತ್ಯವಾಗಿದ್ದಿ, ಜ್ಞಾನ ಸ್ವರೂಪನಾಗಿದ್ದಿ, ಆನಂದ ಭರಿತನಾಗಿದ್ದಿ. ಹಿಂಗ ನಿನ್ನ ಆತ್ಮ ಸ್ವರೂಪದ ನೀನೇ ಇದ್ದಿ. ಆದ್ರೆ ನೀನೇ ನಿನ್ನನ್ನು ಮರ್ತಿದ್ದಿ. ನಾ ಹೇಳಿನಲ್ಲ, ಕರ್ಣ ಹಂಗ ಕುಂತಿ ಮಗ ಇದ್ರು ಕೂಡ ನಾ ರಾಧೆ ಅಂತ ತಿಳ್ಕೊಂಡಿದ್ದ. ಅವನಿಗೆ ಗುರುತಾಗ್ಲಿಲ್ಲ. ಕಡಿ ತನಕ ನಾವೊಬ್ಬ ಶೂದ್ರ ಅನ್ನೋದು ಭಾವನೆಯೊಳಗೆ ಏನಂತ ಕೇಳಿದ್ರೆ ಅವನ ಜೀವನ ಮುಗಿತು. ಸಾಮಾನ್ಯನಲ್ಲ ಕರ್ಣ ದೇಹ ಬಿಟ್ಟಾಗ ಕೃಷ್ಣ ಕಣ್ಣೀರ್ ಹಾಕ್ಯಾನ, ಅವನೇ ಹೊಡ್ಸ್ಯಾನ. ಆದ್ರೆ ಅನಿವಾರ್ಯ, ಏನು ಮಾಡಕ್ಕಾಗಂಗಿಲ್ಲ. ಪ್ರಸಂಗ ಹಿಂಗಿರ್ತದೆ. ಈಗ ಈ ಕೈಗೆ ಸೆಪ್ಟಿಕ್ ಆಯ್ತಪ್ಪ ಅಂದ್ರೆ ಡಾಕ್ಟರ್ ಇದು ತೆಗಿ ಅಂದ್ರೆ ತೆಗಿಬೇಕಿಲ್ಲ. ನಾವು ತೆಗಿರಿ ಡಾಕ್ಟರ್ ಅಂತೇಳಿ ಕೈ ಯಾರ್ದು ನಮ್ಮದ ಯಾಕೆ ತೆಗಿಯತ್ತೇವ್? ಇಟ್ರದ ಏನ್ ಮಾಡ್ತದ? ನಮ್ಮನ್ನ ಕೊಲ್ತದ.
ಆದ್ರ ಕೈ ಮ್ಯಾಗ ಪ್ರೀತಿ ಇಲ್ಲ, ನಮ್ದು ಎಷ್ಟು ಪ್ರೀತಿ ಮಾಡಿದೀವಿ ಇದಕ್ಕೆ, ಮತ್ತೆ ತೆಗಿಬೇಕಾಗ್ತದಿಲ್ಲ. ಹಂಗ ಈ ಕರ್ಣಗೆ ತೆಗಿಬೇಕಾಯ್ತು, ಭೀಷ್ಮನಿಗೆ ತೆಗಿಬೇಕಾಯ್ತು, ಕೃಪಾಚಾರ್ಯರಿಗೆ ತೆಗಿಬೇಕಾಯ್ತು, ದ್ರೋಣಾಚಾರ್ಯ ಇವ್ರಿಗೆಲ್ಲರಿಗೆ ತೆಗಿಬೇಕಾಯ್ತು. ಕೃಷ್ಣ ಭಗವಂತ ಹೇಳ್ತಾರೆ ಇದು ಸಾಮಾನ್ಯ ಅಲ್ಲ. ಇರ್ಲಿ ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ, ಹಿಂಗ ಇದು ಜೀವನ ನಮ್ಮದು ಅದ. ಇದ್ರ ಮಹತ್ವ ತಿಳಿತಪ್ಪ ಅಂದ್ರೆ ಇನ್ನರೆ ನಾವು ಎಚ್ಚರಾಗಬೇಕು. ಉಠ ಸಾಧು ಸಂತ ಸಾದಾ ಅಪಲಾಲೇಹಿ ಜಾಯಿಲ ಜಾಯಿಲ ಹಾನರದೆ ಮಗ ಕೈತಾ ಭಗವಂತ. ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಉಠ ಸಾಧು ಸಂತ. ನಾವು ಸಾಧುರು ಅಲ್ಲ, ಸಂತರು ಅಲ್ಲ, ನಾವೆಲ್ಲ ಬಂಧುಗಳು. ಆದ್ರೂ ಕೂಡ ನಮ್ಗೆ ಏನಂತಾರ ಅವ್ರ ಪ್ರೀತಿದಿಂದ ಸಂತರು. ತಾಯಿ ಹೆಂಗ ಏ ನನ್ನ ರಾಜ, ಏ ನನ್ನ ಹಡದಪ್ಪ ಅಂತ ಯಾರಿಗೆ ಅದು ಹಡ್ದದ, ಈಕೆ ಹಡ್ದ ಅತಾಳೇನು, ಇದ್ರ ಅರ್ಥ ಏನು? ಇದರ ಅರ್ಥ ಏನು? ಪ್ರೀತಿ. ಹಾಗ ಸಂತರು ಜಗತ್ತದ ಉದ್ಧಾರ ಮಾಡಕ್ಕೆ ಬಂದಿರತಕ್ಕಂತ ಮಹಾತ್ಮರು ನಮ್ಮ ಮೇಲೆ ಇರತಕ್ಕಂತ ಪ್ರೀತಿ ಮೂಲಕವಾಗಿ, ಅದಕ್ಕೆ ಅವ್ರಿಗೆ ಮೌಲಿ ಅಂತ ಕರೆದ. ಸಿದ್ಧಾರೂಢ ಮೌಲಿ, ಜ್ಞಾನೇಶ್ವರ ಮೌಲಿ ಯಾಕೆ ಕರೆದರು ಅಂದ್ರೆ ಈ ಜಗತ್ತೇ ಉದ್ಧಾರ ಆಗಲಿ, ಎಂತ ಪಾಪಿಗಳಿರ್ಲಿ, ಎಂತ ದುಷ್ಟಾತ್ಮಗಳಿರ್ಲಿ, ಅವರು ನಮ್ಮ ಹತ್ರ ಬರಲಿ, ಸತ್ಸಂಗ ಮಾಡ್ಲಿ, ತಿಳ್ಕೊಂಡು ಧನ್ಯರಾಗಲಿ ಅನ್ನೋದೇನಂತ ಕೇಳಿದ್ರೆ ಅವ್ರದ್ದು ಅಪೇಕ್ಷದ. ಅದಕ್ಕೆ ಅವ್ರು ಅಂತಾರೆ ಉಠ ಹೇಳ್ರಿ, ಎದ್ದೇಳ್ರಿ, ಸಾದಾ ಅಪಲಾಲೇಹಿ, ನಿಮ್ಮ ಹಿತ ಅದ್ರೊಳಗದ ಅದು ಸಾಧಿಸ್ರಪ್ಪ ಅಂತ ಹೇಳ್ತಾರೆ. ಜಾಯಿಲ್ ಹಾನರ್ದಿ, ಇದು ಯಾವಾಗ ಹೋಗ್ತದೆ ಹೇಳ್ಬಿಡ್ತ ನೆಚ್ಚಿಗಿಂದ ಅಲ್ಲಿದು ನೀರ ಮೇಲಿನ ಗುರಿ ನಿಜವಿಲ್ಲೋ ಹರಿ. ಯಾವಾಗ ಹೊಡೆದು ಹೋಗ್ತದೆ ಹೇಳಕ್ ಬರಂಗಿಲ್ಲ. ಹಾಗೆ ಜನ್ಮ ಯಾವಾಗ ಬಿದ್ದು ಹೋಗ್ತದ ಹೇಳಕ್ ಬರಂಗಿಲ್ಲ. ಇರಾದ್ರ ಒಳಗಾಗಿ ಏನು ಮಾಡಂತ ಕೇಳಿದ್ರೆ ನೀನು ಎಚ್ಚರ, ಇದು ಸಾರ್ಥಕ ಮಾಡಿಕೊ. ಜಾಯಿಲ ಹಾನರ್ದೆ ಮಗ ಕೈತಾ ಭಗವಂತ. ನಿನಗ ಅಲ್ಲಿಂದ ಹೆಂಗ ಭಗವಂತನ ದರ್ಶನ ಆಗ್ತದೆ, ನಿನ್ನ ಕಲ್ಯಾಣ ಹೆಂಗಾಗ್ತದೆ, ನಿನ್ನ ಉದ್ಧಾರ ಹೆಂಗಾಗ್ತದೆ ಅಂತ ತಿಳ್ಕೊಂಡು ಬಹಳ ಅದ. ಎಷ್ಟು ಹೇಳಿದ್ರು ಕಡಿಮೆ ಅದ. ನಿನ್ನೇನಪ್ಪ ಅಂತ ಕೇಳಿದ ಕಾರ್ಯಕ್ರಮ ನಿನ್ನೆ ಆಗ್ಬೇಕಾಗಿತ್ತು, ಅನಿವಾರ್ಯ ಕಾರಣ ನಿಮಗೆಲ್ಲ ಗುರ್ತದ. ಹಿಂಗಾಗಿ ಅಂಕಲ್ಗೆ ಅವರು ಬಂದಿರು, ಹೇಗಾವದವ್ರು ಬಂದಿದ್ರು. ಮತ್ತೇನಪ್ಪ ಅಂತ ಕೇಳಿದ್ರೆ ಹಿಂಗೆಲ್ಲ ಒಂದು 10-12 ಜನ ಬಂದಿದ್ರು. ಅವರೆಲ್ಲ ಗಟ್ಟಿ ಶಾಸ್ತ್ರದವ್ರು, ಕತಿ ಕೇಳೋರಲ್ಲ, ಅವರು ಶಾಸ್ತ್ರ ಕೇಳೋರು ಬಂದ್ರೆ ನಿನ್ನ ಮತ್ತೆ ಆಯ್ತ್ರಪ್ಪ ಅದವ್ರೆ ಹಿಂಗಾಗ್ಯದ, ಮತ್ತೆ ಹೀಗಾಯ್ತು, ಮತ್ತೆ ನಮ್ಮ ಕೆಲವೊಂದು ವಿಚಾರ ನಮ್ಮ ಸಂಶಯಗಳದಾವ ಅಂತ ಹೇಳಿ ಆಯ್ತಂತ ತಿಳ್ಕೊಂಡು ಕೂತೇವೆ. 2 ತಾಸು ಚರ್ಚೆ ಆಗಿತ್ತು. ಅವ್ರಂದ್ರು ಯಪ್ಪ ಹಿಂಗ ತೃಪ್ತಿ ನಮ್ಗೆ ಎಂದೂ ಆಗಿಲ್ಲ, ಈಗ ನಮ್ಗೆ ಯಾವ ಕಾರ್ಯಕ್ರಮ ಬೇಡ, ಇದೇ ದೊಡ್ಡ ಕಾರ್ಯಕ್ರಮ ಏನು ಮಹತ್ವ ತಿಳ್ಕೊಬೇಕೇನ ಅದು ನಮ್ಗೆ ತಿಳಿತು. ನಮ್ಗೆ ಉಂಡಕ್ಕಿಂತ ಹೆಚ್ಚಿಗೆ ಆಯ್ತು ಅಂತ ತಿಳ್ಕೊಂಡು ದರ್ಶನ ಮಾಡಿ ಪಾದ್ರ ಇರ್ಲಿ ಅಂದ್ರೆ ತಾತ್ಪರ್ಯ ಏನಿದೆ. ನಮ್ಮ ಕಾಲಪಳ್ಳಿ ಇವರು ಇದ್ರಲ್ಲ, ಹೌದಿಲ್ಲ? ನಿನ್ನೆ ಹೆಂಗ ಅಧ್ಯಾಸ ಅಂದ್ರೆ ಏನು, ಪ್ರಮಾಣ ಅಂದ್ರೆ ಏನು, ಅದ್ರ ಬಗ್ಗೆ ಸಂಶಯ ಹೆಂಗೆ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆಲ್ಲ ಅದ. ಸಂಯೋಗ ಸಂಬಂಧದಿಂದ ಜ್ಞಾನ ಆಗ್ತದ, ಸಂಯುಕ್ತ ಸಂಬಂಧದಿಂದ, ಸಂಯುಕ್ತ ಸಮವಾಯ ಸಂಬಂಧದಿಂದ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧದಿಂದ ಜ್ಞಾನ ಆಗೋ ರೀತಿ. ಬಾಹ್ಯ ವಸ್ತುಗಳ ಜ್ಞಾನ ಮತ್ತು ಅಂತರ್ಜ್ಞಾನ, ತನ್ನ ಆತ್ಮಜ್ಞಾನ ಅದು ಹೆಂಗಾಗ್ತದೆ, ಎಲ್ಲ ವಿಚಾರ ಅದು ಇರ್ಲಿ. ಇವು ಯಾಕೆ ಸುಮ್ಮನೆ ನಿಮ್ಮ ಕಿವಿಯಾಗಿಂದ ಹೋಗಿ ನಾನು ಹೇಳಿಲ್ಲ. ನಮ್ಮ ಧೃತರಾಷ್ಟ್ರ ಭಗವದ್ಗೀತೆ ಕೇಳುವಾಗ ಸಂಜೆ ಎಲ್ಲ ಹೇಳ್ತಿದ, ರಣರಂಗದಲ್ಲಿ ನಡೆದಿದ ಸುದ್ದಿ ಇಲ್ಲಿ ಕೂತ್ ಹೇಳ್ತಿದ. ಯಾಕೆ ಭಗವಾನ್ ವೇದವ್ಯಾಸರು ಆಶೀರ್ವಾದ ಮಾಡಿರು, ಅಂತ ದಿವ್ಯ ದೃಷ್ಟಿ ಅವನಿಗೆ ಬಂದಿತ್ತು, ಅಂತ ಇಂದ್ರಿಯಗಳು ಪಟು ಇದ್ದು, ಅಲ್ಲಿ ಏನು ಮಾತಾಡ್ತಾರ ಅದು ಕೇಳಿಸ್ತಿತ್ತು, ಏನು ಮಾಡ್ತಾರ ಅದು ಕಾಣಿಸ್ತಿತ್ತು. ಅದನ್ನ ನೋಡಿ ಕೇಳೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಿದ್ದ. ಆದ್ರೆ ಭಗವಂತ ಗೀತಾ ಹೇಳ್ತಿದ್ದ ಯಾರಿಗೆ? ಅರ್ಜುನನಿಗೆ. ಆ ವಿಚಾರಗಳು ಹೇಳಿದಾಗ ಇವ ಧೃತರಾಷ್ಟ್ರ ಅವನಿಗೆ ಅದು ಬೇಕಾಗಿತ್ತಿದಲ್ಲ. ಮಾಮಕ ಪಾಂಡವಾಶ್ಚೈವ ಕಿಂ ಕುರುವತ ಸಂಜಯ. ಮಾಮಕ ನೋಡ್ರಿ ಅವ ಹೆಂಗದ ನಿಮ್ಮ ಈ ಸಂಸಾರದೊಳಗೆ ಹೆಂಗ. ಮಾಮಕ ನನ್ನವ್ರು, ನನ್ನ ಮಕ್ಕಳು. ಧೃತರಾಷ್ಟ್ರ ಅಂತಾನ ಯಾರಿಗೆ? ಕೌರವ್ರಿಗೆ ನನ್ನ ಮಕ್ಕಳು ಅಂತಾನ. ಮಾಮಕ ಪಾಂಡವಾಶ್ಚೈವ, ಆ ಪಂಡನ ಇಬ್ರು ಖಾಸ ಅಂತಂದ್ರ ಅವರು. ಹಿಂಗಿರ್ತದ. ಸಖ್ಯೆ ಭಾವು पुढं काय सख्खे भाऊ असं काय मला माहित नव्हतं बरं का. हा सख्खे भाऊ ಪಕ್ಕೆ ವೈರಿ. ಒಂದು ನಾಟಕನೇ ಇತ್ತು ನಮ್ಮ ಶಾಲೆಗಿದ್ದಾಗ. ಹಂಗದ ಅದಕ್ಕೇನು ಅರ್ಥದ? ನಾವು ಕೌರವ್ರು ಇದ್ದಂಗೆ ಇರ್ಬೇಕಾ ಪಾಂಡವ್ರು ಇದ್ದಂಗೆ ಇರ್ಬೇಕು? ಈಗೆಲ್ಲ ಪ್ರವಚನದಾಗ ನಾವು ಪಾಂಡವ್ರೇ ಇದ್ದೇವೆ. ಮಂಗಳಾರತಿ ಆಗಿ ಜೈಕಾರ ಹೊಡೆದು ಕುಕ್ಕಿ ಸುರದೇವಪ್ಪ ಅಂದ್ರೆ
ನಮ್ ಮಠ ದಾಟಿದ್ರಿ ರೋಡ್ ಮ್ಯಾಗ ಹಚ್ಚಿಟ್ರಿ ಅಂದ್ರ ಮತ್ ನೀವ್ ಯಾರು ನೀವೇನಪ್ಪ ನಾನು ಹಿಂಗಾಗ್ಬಾರ್ದು. ಶ್ರೇಷ್ಠವಾದ ಜನ್ಮ ಒಮ್ಮ ಕೈಯಂದು ಹೋಯ್ತಂದ್ರೆ ಇದು ಮತ್ತೆ ಹುಟ್ಟಿ ಬರಕ್ ಹುಲ್ಲು ಬೀಜ ಅಲ್ಲ. ಇದರ ಮಹತ್ವ ತಿಳ್ಕೊಂಡು ನಾವು ಮಹಾತ್ಮರಿಗೆ ಶರಣಾಗತರಾಗಿ ಸತ್ಸಂಗ ನಿಜವಾದ ಪರಮಾರ್ಥ ಮಾಡಬೇಕು, ದೇಖಾವ ಆಗಬಾರದು. ಇರ್ಲಿ ಅಂತ ಒಂದು ಸದ್ಬುದ್ಧಿ ಜಗದ್ಗುರು ಸಿದ್ಧಾರೂಢರು ನಮಗೆಲ್ಲರಿಗೂ ಕೊಡ್ತಾರೆ. ಆದ್ರೆ ಕಡೆದೊಂದು 2 ಪಂಕ್ತಿ ಓದಿಸಿ ಮುಗಿಸ್ತೀನಿ ನಾನು. ಆಮೇಲೆ ಮುಂದೆ ನಮ್ಮ ಸಿದ್ದಯ್ಯ ಸ್ವಾಮಿಗಳು ಏನ್ ಹೇಳ್ತಾರೆ ಆ ಪ್ರಕಾರ ಮುಂದಿನ ಕಾರ್ಯಕ್ರಮ ನಡೀತದೆ. ಕುಮಾರ ಬರಕ್ಕೆ ಹೇಳ್ರಪ್ಪ. ಈ ಗ್ರಂಥವು ಮುಗಿಯಿತು, ಶ್ರೋತಾ ಜನರು ಕೇಳುವರು, ಇದನ್ನು ಯಾರು ರಚಿಸಿರುವರು, ಅದಕ್ಕೆ ಸದ್ಗುರುಗಳು ಎಂದು ಉತ್ತರ ಕೊಡಲು ಅವರು ನಿಮಿತ್ತಕ್ಕೆ ಯಾರು ಎಂದು ಪುನಃ ಕೇಳುವರು. ಹಾಗಾದರೆ ನಿಮಿತ್ತ ಮಾತ್ರ ಶಿವರಾಮನೆಂಬವನು ಇರುವನು. ಆತನ ತಂದೆಯು ಲಕ್ಷ್ಮಣರಾಯ್, ತಾಯಿ ಪದ್ಮಾವತಿ ಬಾಯಿ. ಇವರ ಪರಮ ವೈರಾಗ್ಯ ವೃತ್ತಿಯುಳ್ಳವರಿರುವರು. ಜ್ಞಾತಿ ಗೌಡಸಾರ್ ಬ್ರಾಹ್ಮಣ ಗೋತ್ರ ಕೌಶಿಕ ಋಷಿ ವಿಶ್ವಾಮಿತ್ರನು. ಈ ಶಿವರಾಮನು ಮಾತಾಪಿತ್ರರ ಚರಣಗಳನ್ನು ವಂದಿಸಿ ಸಿದ್ಧ ದಯಾಘನರನ್ನು ಸೇವಿಸುತ್ತಿರುವನು. ಈತನ ಮೂಲ ಗ್ರಾಮ ಮುಕ್ತಾಪುರ. ಸಾಂಪ್ರಾತ್ ಹುಬ್ಬಳ್ಳಿ ನಗರದಲ್ಲಿ ಇರುವ ಸಿದ್ಧಾಶ್ರಮದಲ್ಲಿ ಸದ್ಗುರುವರನ ಕೈಯಿಂದ ವಾಸ ಮಾಡುತ್ತಿರುತ್ತಾನೆ. ಶಕೆ 1844 ದುಂದುವಿ ನಾಮ ಸಂವತ್ಸರ ಮಾರ್ಗಶೀರ್ಷ ವಜ್ರ ಸಪ್ತಮಿ ಸೋಮವಾರ ದಿವಸ ಈ ಗ್ರಂಥವು ಸಮಾಪ್ತಿಯಾಯಿತು. ಆದರೆ ಶ್ರೀ ಸಿದ್ಧ ಸದ್ಗುರುಗಳ ಪವಿತ್ರ ಅವತಾರ ಪೂರ್ಣವಾದ ಸಂಗತಿಯನ್ನು ಮತ್ತೆ ಸರ್ವಧಾರಿ ಸಂವತ್ಸರದಲ್ಲಿ ಸೇರಿಸಿ ಪೂರ್ಣ ದಯಾಘನರನ್ನು ಶ್ರೋತಾ ಸಜ್ಜನರಾದ ನಿಮ್ಮನ್ನು ವಂದಿಸಿ ಮಂಗಲಾಚರಣವನ್ನು ಉಚ್ಚರಿಸಿ ಈ ಗ್ರಂಥ ಲೇಖನವನ್ನು ಪೂರ್ಣ ಮಾಡುವೆನು. ಶ್ಲೋಕ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಅತಿ ಮಧುರವಾದ ಈ 56ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಶ್ರೀಮದ್ ಜಗದ್ಗುರು ಮತ್ತೇನು ಪ್ರಾರಂಭ ಮಾಡಿಬಿಡುವುದು. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ. 1ನೇ ಅಧ್ಯಾಯ. ಶ್ಲೋಕ. ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೇ ಸಿದ್ಧಾರೂಢ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತೆ ಶಿವಾಯ ಮಹಾದೇವ. ಸದ್ಗುರುನಾಥ ಮಹಾರಾಜ್ ಕಿ ಜಯ. ಶಿವಾಯ ನಮಃ ಓಂ 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 ಶಿವಾಯ
ಶಿವಾಯ ನಮಃ ಓಂ 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 जय मंगलम जय नमः पार्वतीपति शिव हर हर महादेव हर ओम नमो ब्रह्मा दिव्य ब्रह्म विद्या संप्रदाय कर्तृभ्यो ओम ऋषिभ्यो महद्भ्यो नमः गुरुभ्यो गुरुभ्यः सर्वपपलित प्रद्यो प्रज्ञानगरस्य ब्रह्मैवाहमस्मि ओम अधिः भगवो ब्रह्मा ओम शांति शांति शांतिः ध्यानमूलं गुरुर्मूर्ति पूजमूलं गुरुपाद मंत्रमूलं गुरुर्वाक्यं मुक्तिर्मूलं गुरुकृपा अखंडमंडलाकारं यत्तं येन चराचरं तत्पदं दर्शितं येन तस्मै श्री गुरुवे नमः हर ओम नारायणं पद्मभुवं वसिष्ठं शक्तिं च तत्पुत्र पराशरं च शुभं वेशं सुखं गौडपाद गुरुपाद गुरुयोगीन्द्रपदास्य शिष्यं पादहस्तामृगं तं तोटकं वाटिक कारमरण सद्गुरुन् सन्ततो मानतोऽस्मि श्रुतिस्मृति प्राणालयं आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तौ पुनः पुनः अज्ञानतिमिरान्धस्य ज्ञानाञ्जनाशलाकया चक्षुरुन्मिलितं येन तस्मै श्री गुरुवे नमः गुरुपिता गुरुमाता गुरुदेवी बान्धवा गुरुदेवात् परं नास्ति तस्मै श्री गुरुवे नमः गुरुवे सर्वलोकानां विषजे भवरोगिणां निधये सर्वविद्यानां दक्षिणमूर्ते नमः चिदम्बरमठाधीशं सिद्धारूढयतीश्वरं शिष्य प्रशिष्य रूपिणं गुरुमाश्रये यथाङ्ग्रे कमलदन्तं तापत्रे निवारकं शान्तैकपदं देवन्दे सिद्धार्णमं भजे याकुन्देन्दुषारहाटवल शुभ्रवस्त्रान्विता यवेण वदण्डमण्डितकर श्वेतपद्मासना या ब्रह्माजित शङ्करार् प्रभुदेव देवै सदा पूजिता समं पातु सरस्वती भगवती निश्चेपचाट्यपः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमस्तुते विश्वनामरूपाभ्यां या देवी सर्वमङ्गलशिवत्रयेकलक्ष्मीशिवार्जुनन्मः हर ओम नमः शिवाय नमः दयामया गुरु करुणामया करुणामया गुरु प्रेमामया परम स्वरूपनुतानंते अरियलु भक्तियु बेकंते वलिदरे पावन नवनंते संसाರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವನಂಬಿರಬೇಕಂತೆ ದೃಢತೆಯುತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಗುರು ಪ್ರೇಮಾಮಯ ಪಾಪಿಗೆ ತಾಬಲು ದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರಿಗಲಿಯನು ತಾನಂತೆ ಕುಹಕಿಗೆ ಎಂದು ಶಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಜ್ಞಾನವೇ ತನ್ನು ಶಿರಾಗಿಹುದು ಉಶಿರಲು ಪಾವನವಾಗುವುದು ಸೇವೆಯ ಸಾಧನೆಯಾಗಿಹುದು ಗುರು ಕರುಣೆಯೇ ಧನ್ಯನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಶರಣಾಗತರನು ಕಾಯುವನು ಪರಮಾನಂದವನುಣಿಸುವನು ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಭವ ಜಲಧಿಯ ದಾಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು
ಪ್ರೇಮಾಮಯ ನಾನೇನೆಂಬುದ ನಡಿಯಂದ ಮದ ಮಾತ್ಸರಗಳ ನೀ ಸುಡು ಎಂದ ದುರುಳರಿಗೆ ತಾ ದೂರೆಂದ ದುರಹಂಕಾರಿಗೆ ತಾ ಸಿಗನೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನ ನೀ ಗುರುವೇ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನೇ ಅಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನ ನೀ ಗುರುವೇ ಗುರು ಸಿದ್ಧಾರೂಢ ಬಾ ಗುರುವೇ ಕರ ಜೋಡಿಸಿ ನಾಶಿರ ಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಕರುಣಾಮಯ ಗುರು ಪ್ರೇಮಾಮಯ ಕರುಣಾಮಯ ಗುರು ಪ್ರೇಮಾಮಯ ಜೈ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಆಶೀರ್ವಾದ ಬರುತ್ತೆ ಅವ್ರು ಯಾರೋ ಪರಸ್ಪರ ಸ್ವಾಗತ ಮಾಡ್ತಾರೆ ಇನ್ನೇನು ಬಂದ್ರೆ ಪರಸ್ಪರ ಅದು ಸ್ವಾಗತ ಮಾಡ್ತಾರೆ ಇರ್ಲಿಲ್ಲ ಹೇಳ್ತಾರೆ ಸ್ವಾಗತ ಒಂದು ಕಾರ್ ಗಾಡಿ ಬಂದೈತ್ರಿ ಆರ್ಮೋಡ ಗಾಡಿ ಬಂದೈತ್ರಿ ಸದ್ಭಕ್ತಾದಿಗಳಲ್ಲಿ ಶಿವನ ಪ್ರಾರ್ಥನೆ. ಶ್ರಾವಣ ಮಾಸದ ನಿಮಿತ್ತವಾಗಿ ಸದ್ಗುರುನಾಥನ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ತಿಂಗಳ ಪರ್ಯಂತರವಾಗಿ ಸದ್ಗುರು ವಾಣಿಯ ಮುಖಾಂತರವಾಗಿ ನೆನೆಕೊಂಡು ಬಂದಿರತಕ್ಕಂಥ ಯಾವ ಜಗದ್ಗುರು ಸಿದ್ಧಾರೂಢರ ಒಂದು ಚರಿತಾಮೃತ ಕಥಾ ಒಂದು ಸಮಾಪ್ತಿಯ ದಿವಸವಾದ ಇಂದು ಈ ಒಂದು ಪವಿತ್ರ ಪುಣ್ಯಮಯ ಸ್ಥಾನಕ್ಕೆ ಆಗಮಿಸತಕ್ಕಂಥ ಪರಸ್ಥಳದಿಂದ ಗ್ರಾಮಸ್ಥರಿಂದ ಏನು ಭಕ್ತಾದಿಗಳು ಬಂದಿರಿ ಅವರಿಗೆಲ್ಲರಿಗೂ ಈ ಒಂದು ಮಠದ ಪರವಾಗಿ ಈ ಒಂದು ಗ್ರಾಮದ ಪರವಾಗಿ ಜೋರಾದ ಚಪ್ಪಾಳಿಯೊಂದಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಂದ್ರಾಳದವ್ರು ಏನೋ ಮಾಡ್ತಾರೆ ನೀವು ಹೇಳಿದ್ರೆ ಬರೋಬರ ಪೂರ್ತಿ ಸೆಟಪ್ ಮಾಡಕ್ಕೆ ಟೈಮ್ ಹೇಳ್ರಿ ನೀವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಸದ್ಗುರು ಶ್ರೀಮಠದ ಸದ್ಗುರುಗಳು ರುದ್ರೇ ಬ್ರಹ್ಮನಿಷ್ಠ ಸದ್ಗುರು ಗುರುನಾಥಪ್ಪಾಜಿಯವರ ಸತ್ಕಾರವನ್ನು ಈ ಹಂದ್ರಾಳದ ಸದ್ಭಕ್ತರು ನೆರವೇರಿಸಿಕೊಡುವವರು ಇದ್ದಾರೆ.
ಶಿವಾಯ ನಮಃ ಓಂ ಓಂ ಶಿವಾಯ ನಮಃ ಓಂ ಓಂ ಶಿವಾಯ ನಮಃ ಓಂ ಓಂ ಶಿವಾಯ ನಮಃ ಓಂ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಸಕಲ ಸದ್ಭಕ್ತಾದಿಗಳಲ್ಲಿ ಸೇವೆ ಪ್ರಾರ್ಥನೆ. ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸಮ್ಮಿಲಿತರಾಗಿ ಸದ್ಗುರು ವಾಣಿಯನ್ನ ಶ್ರವಣ ಮಾಡಿರ್ತಕ್ಕಂಥ ಭಕ್ತಿ ಸಂಪನ್ನರಾದ ರೇವಣಪ್ಪ ಶೆಟ್ಟಪ್ಪ ತಡವಳ ಇವರು ಇದೇ ಹಂದ್ರಾಳ ಗ್ರಾಮದ ನಿವಾಸಿಗಳು. ಪೂಜ್ಯರ ಒಂದು ಕೃಪಾ ಕಟಾಕ್ಷಿಗೆ ನೆಲೆಯೂರು ನಿಂತು ಸದಾವಕಾಲ ಸದ್ಗುರು ಮಠದ ಒಂದು ಭಕ್ತಿಯನ್ನ ಬೆಳೆಸಿಕೊಂಡು ಹೋಗಿ ಸದ್ಗುರುನಾಥರಿಂದ ಆಶೀರ್ವಾದ ಪಡೆದುಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಈ ಒಂದು ಮಹಾಮಠಕ್ಕೆ ಸದ್ಗುರುನಾಥನ ಭಾವಚಿತ್ರವನ್ನ, ಜಗದ್ಗುರು ಸಿದ್ಧಾರೂಢರ ಭಾವಚಿತ್ರವನ್ನ ಅವರು ಈ ಮಠಕ್ಕೆ ಅರ್ಪಣೆ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಪೂಜ್ಯರು ಅವರಿಗೆ ಸದಾವಕಾಲ ಆಶೀರ್ವಾದ. ಸದ್ಗುರುನಾಥ ಸಿದ್ಧಾರೂಢರ, ಗುರುನಾಥಾರೂಢರ, ಶಿವಾನಂದ ಮಹಾರಾಜರ ಮೇಲಾಗಿ ಆ ಮೂರು ರೂಪಗಳಲ್ಲಿ ಕಂಡು ಬರತಕ್ಕಂಥ ಸಂಘದಲ್ಲಿ ಗುರುನಾಥ ಮಹಾರಾಜರ ಮತ್ತು ಹಂತಾಳ ಗ್ರಾಮದ ಪೂಜ್ಯರು ಆಶೀರ್ವಾದ ಅವರ ಮಂಟದ ಮೇಲೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಶ್ರೀಮಠದ ಪರವಾಗಿ ಅವರಿಗೆ ಹಾರೈಸುತ್ತಲಿದ್ದೇವೆ. ಇನ್ನು ಮುಂದೆ ಯಥಾಪ್ರಕವಾಗಿ ಕಾರ್ಯಕ್ರಮ ಒಂದನೆಗಟ್ಟ ಪೂಜ್ಯರ ಒಂದು ಪಾದ ಪೂಜೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ಪಾದ ಪೂಜೆಯನ್ನು ಮಾಡೋರು ಬರಬೇಕು. ಇದನ್ನು ಸ್ವಲ್ಪ ತೆಗೆಸಿವ. ನೀವು ಬಸವಣ್ಣ ಅವರಲ್ರಿ? ಕರೆ ನಿಮ್ಮ ಹೆಸರು? ಕೆಳಗಿನ ಬಿಟ್ರೆ ಅದಕ್ಕೆ ಪರಿಮಾಣ ಮಾಡಬೇಕು. ವೇಷಭೂಷಣಾದಿಗಳಿಂದ ಜಗತ್ ಕರೀತದ. ಸ್ವಲ್ಪ ಬಿಳಿ ಮುಂಗೆ ಸಿಕ್ಕಿಬಾರ್ದು. ಮುಂದಿನ ಸಾಧಕ ಅಂತ ಅಡಿಗೆ ನನ್ನಂಗಾರೆ ಆಗ್ಬಿಡ್ತಾರೆ. ಒಂದ್ ನಿಮಿಷ ಸಂಘದವರೆಲ್ಲ ಸತ್ಕಾರ ಮಾಡ್ತಾರ, ಮಾಡಿಸಿನೇ ಮುಂದೆ ಯಾರು ಮಾಡೋರು ಈಗ ಸಖತ್ ಮಾಡಕ್ಕೆ. ಈಗ ಪ್ರಾಸಂಗಿಕವಾಗಿ ಅನಂತ ಭಕ್ತಾದಿಗಳು ಸನ್ಮಾನವನ್ನ ಪೂಜಾರಿಗೆ ಮಾಡತಕ್ಕಂಥವರದರ. ಸಂಘರಿ ಗ್ರಾಮದಿಂದ ಆಗಮಿಸತಕ್ಕಂಥ ಭಕ್ತಿ ಸಂಪನ್ನ ಭಕ್ತಾದಿಗಳು ಬೇಗನೆ ಪೂಜ್ಯರ ಸನ್ನಿಧಾನಕ್ಕೆ ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸನ್ಮಾನವನ್ನು ಪೂಜ್ಯರಿಗೆ ಅರ್ಪಣೆ ಮಾಡಿ ಗುರುದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿ. ದಯವಿಟ್ಟು ಆಗಮಿಸಬೇಕು. ಶಿವಾಯ ನಮಃ ಓಂ. 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 ಶಿವಾಯ ನಮಃ ಪುನಃ ಶಿವಾಯ ನಮಃ ಓಂ. 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 ಪರಸ್ಥಳದಿಂದ ಆಗಮಿಸಿ ಪೂಜ್ಯರಿಗೆ ಸನ್ಮಾನವನ್ನ ಗೌರವ ಸಮರ್ಪಣೆ ಮಾಡಿದ ಭಕ್ತಾದಿಗಳಿಗೆ ಸದ್ಗುರುನಾಥರ ಆಶೀರ್ವಾದ ಸದಾವಕಾಲ ಅವರ ಮನೆತನದ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸೋಣ. ಇನ್ಮುಂದೆ ಯಥಾ ಪ್ರಕಾರವಾಗಿ ಪೂಜ್ಯರ ಪಾದ ಪೂಜೆ ಕಾರ್ಯಕ್ರಮ ಆಗ್ತದ. ಅದಾದ ನಂತರ ಕೈಲಾಸ ಮಹಾಮಂಟಪ ಪೂಜೆ ಕಾರ್ಯಕ್ರಮ ನೆರವೇರ್ತದ. ಭಕ್ತಾದಿಗಳೆಲ್ಲರೂ ಸ್ವಲ್ಪ ಶಾಂತತೆಯನ್ನು ಕುಳಿತುಕೊಂಡು ಕಾರ್ಯಕ್ರಮವನ್ನು ಆಲಿಸಿ
ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸದ್ಗುರುನಾಥನ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ಈ ಮುಂದೆ ಯಥಾಪ್ರಕಾರವಾಗಿ ಪೂಜ್ಯರ ಪಾದ ಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಶಿವಾಯ ನಮಃ ಓಂ. 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 ಹರ ಓಂ ಶಿವ ಶಿವ ಶಂಭರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣೆ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೆ ಭರತवर्षे मेरोदक्षिण दिग्भागे श्रीशैलस्य महाराष्ट्र कर्नाटक देशे व्यावहारिक चंद्रमान शालिवार्षिके 1947 विश्वावसुनाम संवत्सरे भाद्रपद मास शुक्ल पक्ष तृतीया तिथि शुभवार शुभ नक्षत्र शुभ योग शुभ करणस्य अहम अस्माकं सर्वेषां सहकुटुम्बानां क्षेम स्थैर्य विजय आयुरारोग्य भोगभाग्य प्राप्त्यर्थं सकलारिष्ट दारिद्र्य निवृत्त्यर्थं अस्मिन् शुभमूर्तये ज्ञान वैराग्य भक्ति प्राप्त्यर्थं च श्री महाकाली महालक्ष्मी महासुरति सेवका प्रीत्यर्थं इदानीं वयं श्री गुरुपादुका पूजां करोम्यहं. जय मंगलम जय नमः पार्वतीपते शिव हर हर महादेव. ओके कोड 1 मिनट ಇದು ಕೂತ್ಕೊ ಕೈಗೆ ಬೆಂಚು ಇವತ್ತು ಅವಶ್ಯಕ ಆಚರಣೆ ದಿನ ಮುಂಜಾನೆ ಕಾರ್ಯ ನಮಸ್ಕಾರ ಮಾಡ್ತಾರಲ್ರಿ ನಮಸ್ಕಾರ ಮೇಡಮ್. ಇದು ನಮ್ಮ ಭಾರತ ದೇಶ ಸಂಸ್ಕೃತಿ. ಎಲ್ಲ ಹೆಣ್ಮಕ್ಳು ಕರ್ಕೊಂಡ್ಬಿಟ್ಟು ಯಾಕೆ ಹೇಳಕತ್ತೀವಿ ಅಂದ್ರೆ ನೀವು ನಿಮ್ಮ ಮನೆಗೆ ಹೋಗೋರಿಗೆಲ್ಲ ಗಾಡಿ ಬಿಡ್ರಿ ಕುಡಿಯಾಗಿರ್ಲಿ ಆಡಾಗಿರ್ಲಿ ಏನ್ ಬೇಕಾಗಿರ್ಬೇಕು ಬುದ್ಧಿ ಬದಲಾಗ್ತಾವ. ಅದ್ ಕೂಡ್ರಿ ಕಾಳ ಕೂಡ್ರಿ ಕಾಳಗ. ಇಬ್ರು ಎಡಗೈ ಪೂಜಾರ ಪಾದ ಕಡೆಗಿಡ್ರಿ. ನಾವು ಯಾವಾಗ ಕೈ ತೆಗಿ ಅಂತೀವಿ ಅಂತ ಹೇಳ್ರಿ. ಹೇಳಿ ಹಾ ಅವೆಲ್ಲ ಸಾಮಗ್ರಿ ತಡೆಗಿಡ್ರಿ. ಒಂದು ದೊಡ್ಡ ದಾರ ಇತ್ತಲ್ಲ ಪಾದ ಪೂಜೆಯ ಮಾಡಿ ಮುಕ್ತಾದೆ ಗುರುಲಿಂಗ ಜಂಗಮ ಪಾದ ಪೂಜೆ ಮಾಡಿ
ಮಾಡಿ ಮುಕ್ತಾದೆ. ಪಾದ ಪೂಜೆಯ ಮಾಡಿ ಮುಕ್ತದೆ ನಾದದ ಶವಿನ ವಾದ ಕೇಳುತ್ತ ವರಭೇದವನಳಿದು ಚಿದ್ಘನ ಘೋರ ಮಂಟಪದಲ್ಲಿ ಕುಳಿತು ಪಾದ ಪೂಜೆಯ ಮಾಡಿ ಮುಕ್ತಾದೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಕಾಯ ವಾಚ ಮನಸ್ಸು ಶುದ್ಧಾಗಿ ಭಯವಿಲ್ಲದಾಗಿ ಮಾಯ ಮೋಹಗಳೆರಡು ತಾನೀಗಿ ಕಾಯ ಕಾಶಿ ಕ್ಷೇತ್ರದಲ್ಲಿ ರಾಯ ವಿಶ್ವನಾಥನೊಲಿಸಿ ತೋಯ ತೋಯಂ ಜನಿಸಿದಂತ ನ್ಯಾಯ ಮಾಡುವ ಜಂಗಮರ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡು ಮುಕ್ತಾದೆ. ಈಡ ಪಿಂಗಳ ಜೋಡಗೂಡಿಸಿ ನಡುನಾಡ ಗುಣದಲ್ಲಿ ಹಿಂಬಡಾಸನ ಬದಿಗೆ ಒದಗಿಸಿ ಬಲಿದು ಆಸನದಲ್ಲಿ ಕುಳಿತು ಮೃಡನ ಪ್ರಾಣ ಪವನ ಗೆಳಿದು ಹಿಡಿದು ಎಬ್ಬಿಸಿ ನಲಿದು ತ್ರಿಕುಟದಿ ನಲಿದು ಆಡುವ ಜಂಗಮರ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಪಿಂಡ ಬ್ರಹ್ಮಾಂಡೆರಡು ಶಿರಸದಲ್ಲಿ ಷಡು ಚಕ್ರದ ಮೇಲೆ ಪುಂಡಲೀಕ ಸಹಸ್ರದಳಗಳಲ್ಲಿ ಕಂಡು ತತ್ವ ಸುಖವನುಂಡು ಅಖಂಡ ಜ್ಯೋತಿಯು ಬೆಳಗು ಮುದದಿ ಕಂಡು ಪಶ್ಚಿಮ ದಿಕ್ಕ ತುದಿಯಲ್ಲಿ ಮಂಡಿಸಿದ ಮಹಾಲಿಂಗ ಯೋಗಿಯ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಪಾದ ಪೂಜೆಯ ಮಾಡಿ ಮುಕ್ತದೆ ನಾದದ ಶವಿನ ವಾದ ಕೇಳುತ್ತ ವರಭೇದವ ನಳಿದು ಚಿದ್ಘನ ಘೋರ ಮಂಟಪದಲ್ಲಿ ಕುಳಿತು ಪಾದ ಪೂಜೆಯ ಮಾಡಿ ಮುಕ್ತಾದೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಪಾದ ಪೂಜೆಯ ಮಾಡಿ ಮುಕ್ತದೆ ನಾದದ ಶವಿನ ವಾದ ಕೇಳುತ್ತ ವರಭೇದವ ನಳಿದು ಚಿದ್ಘನ ಘೋರ ಮಂಟಪದಲ್ಲಿ ಕುಳಿತು ಪಾದ ಪೂಜೆಯ ಮಾಡಿ ಮುಕ್ತಾದೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾದೆ. ಹರ ಹವಂ ಕರ್ಪೂರಗೌರಂ ಕರ್ಣಾವತಾರಂ ಸಂಸಾರಪಾರಂ ಭುಜಗೇಂದ್ರಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಶೀತಂ ನಮಾಮಿ ಕರ್ಪೂರದೀಪಂ ಸಮರ್ಪಯಾಮಿ. ಹರ ಓಂ ನಮಃ ಶಿವಾಯ ಶಾಂತಾಯ ನಮಃ ಸೋಮಾಯ ಶಂಭವೇ ನಮಃ ಶಿವಾಯ ಕಲ್ಯಾಣಪತೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ ಸಾಷ್ಟಾಂಗ ನಮಸ್ಕಾರಂ ಕರೋಮಿ. ಹರ ಶಂಭ ಮಹಾದೇವ ಕೃಪಾಕ್ಷೇತ್ರರಚನ ದಯಾ ಸಿಂಧೋ ದೀನಬಂಧ ರಕ್ಷ ರಕ್ಷ ಮಹೇಶ್ವರ ದಯಾ ಸಮುದ್ರ ಪತಿತ ವೃಂದನ್ ಗೌಶಾನ ಮಮುದ್ರಮ ಈಶಾನ ಭಕ್ತವತ್ಸಲ ಶಂಕರ. ಓಂ ಶ್ರೀ ಗುರುಭ್ಯೋ ನಮಃ. ಸ್ತೋತ್ರಂ ಸಮರ್ಪಯಾಮಿ. ಮಂಗಳಾರುತಿ ಬೆಳಗ ಬನ್ನಿರಿ ತುಂಗ ಮಹಿಮಾರೂಢ ಗುರುವಿಗೆ ಲಿಂಗ ಭಂಗದಿ ಪೂರ್ಣಲಿಂಗದ ರೂಪನಾದವಗೆ ಅಂಗ ಮೂರರ ಸಂಗ ತೊರೆಯುತ ಸಂಗ ಪರಮನೆಯೆಂದು ಬೋಧಿಸಿ ಮಂಗಳಾಂಗನ ಸಂಗ ಸುಖದೋಳಿರಿಸಿದಾತನಿಗೆ ಮುದ್ದೆಯಾಗಿಹ ನಾಮ ರೂಪದಿ ಸುದ್ದಿ ತೆಗೆಯದ ಶುದ್ಧ ಬೊಮ್ಮನೆ ನಿದ್ದಿಯನ್ನುತ ಮುದ್ದು ಮಗನಿಗೆ ಬೋಧ ಮಾಡುವಗೆ ನಿದ್ಯೆಯಿಲ್ಲದೆ ಎದ್ದು ಬೆಳಗುವ ಶುದ್ಧರ ವಿಶೇಷಿತಾರೆ ಬೆಳಗನು ಪೊದದಿಹತಾ ಬುದ್ಧ ಬೊಮ್ಮನೆ ಎಂದು ಬೋಧಿಪಗೆ ಸತ್ತು ಚಿತ್ತಾನಂದ ನಿತ್ಯನು ಮತ್ತೆ ಪೂರ್ಣನು ಪರಮ ಬೊಮ್ಮನು ಸುತ್ತು ಇರುತ್ತಿರೆ ಸತ್ತು ಹುಟ್ಟುವನೆಂಬ ಭ್ರಮವೇಕೆ ಎತ್ತ ನೋಡಲು ತಾನು ಇರುತ್ತಿರೆ ಮತ್ತೆ ಒಬ್ಬರ ಸುದ್ದಿ ಎತ್ತದೆ ಚಿತ್ತದೊಳುತಾ ಶಾಂತನಾಗಿರು ಎಂದು ಬೋಧಿಪಗೆ ಮಂಗಳಾರುತಿ ಬೆಳಗ ಬನ್ನಿರಿ ತುಂಗ ಮಹಿಮಾರೂಢ ಗುರುವಿಗೆ ಲಿಂಗಭಂಗದಿ ಪೂರ್ಣಲಿಂಗದ ರೂಪನಾದವಗೆ ಅಂಗ ಮೂರರ ಸಂಗ ತೊರೆಯುತ ಸಂಗ ಪರಮನೆಯಂದು ಬೋಧಿಸಿ ಮಂಗಳಾಂಗನ ಸಂಗ ಸುಖದೋಳಿರಿಸಿದಾತನಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯುಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಮಹಾದೇವ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಜೈ ನಮಃ ಪಾರ್ವತಿ
ಹೇಳಿ ಎದ್ದು ಚಂದ ಉಡಿ ಮಾಡ್ಬೇಕು. ಈಗ ಹೊರ ತಗೊಂಡು ಎಲ್ಲರಿಗೂ ಯರಹಳ್ಳಿ ಗ್ರಾಮದ ಶಾವಳ ಗ್ರಾಮದ ಪರಸ್ಪರ ಆಗಮಿಸಿರ್ತಕ್ಕಂಥ ಮಹಾನುಭಾವರು ಪೂಜಾರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನ ಹೌದು ಶಿವಪಾದ್ ಅವರು ಶರಣ ಶ್ರೀಗಳಾಗಿರ್ತಕ್ಕಂಥ ತಮ್ಮ ಇಡೀ ಜೀವನವನ್ನೇ ಪರಮಾರ್ಥ ಸಾಧನೆಗಳಿಗೆ ತೊಡಗಿಸತಕ್ಕಂಥ ಪೂಜ್ಯರು ಒಬ್ರಿಗೊಬ್ರು ಭರ ದಾಟಿಸ್ರಿ. ಹಾ ಬಸ್ ಶಿವಾಯ ನಮಃ ಓಂ ಶಿವಾಯ ನಮಃ 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 ಶಿವಾಯ ನಮಃ ಓಂ ಅದು ಒಳಗೊಂದು ಅರ್ವೇತ ಬೆಳಿಗ್ಗೆ ಶಿವಾಯ ನಮಃ ಓಂ ಶಿವಾಯ ನಮಃ 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 ಶಿವಾಯ ನಮಃ ಓಂ
ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ
ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ
ಶಿವಾಯ ನಮಃ ಓಂ 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 ಶಿವಾಯ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಶಿವಯೋಗಿ ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಗುರುನಾಥ ಸ್ವಾಮಿ ಮಹಾರಾಜ್ ಕಿ ಜೈ. ನಂದಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಜಯ ಜಯ ಪಾರ್ವತಿ ಪತಿ ಶಿವರ ಮಹಾದೇವ. ಭೋಲಾ ಪುಂಡರೀಕ ವರದಾರಿ ವಿಠ್ಠಲ. ಶ್ರೀ ಜ್ಞಾನದೇವ ತುಕಾರಾಮ್ ಮಾಳಿ ज्ञानेश्वर महाराज की जय. संत श्रीमंत तुकाराम महाराज की जय. ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿರಿ ಗುರುವರ ಅರ್ಥವ ಬೋಧಿಸಿರಿ ಮೋಕ್ಷಾವನ ಶಂಕರ ನಾಮೋಚ್ಚಾರವ ಮಾಡಿಸಿರಿ ಗುರುವರ ಚಾರವ ಮಾಡಿಸಿರಿ ಶ್ಯಾಮಧಾಮ ಶ್ರೀ ರಾಮ ಭಿನ್ನ ಶಂಕರ ನೀರುವಿ ಗುರುವರ ಶಂಕರ ನೀರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತರುಂಡವ ತ್ವರಿತ ವಿನಾಶಿಸಿದಿ ಗುರುವರ ತ್ವರಿತ ವಿನಾಶಿಸಿದಿ
ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ. ಯಾರು ಪತ್ರಿ ಚಲಾಕ್ ಹೋಗ್ಬಿಡ್ರ ಮೇಲೆ ಪೂಜಾರಿಗೆ ಇಲ್ಲಿ ಕುಂಡಿಸ್ತೇವೆ. ಎಲ್ಲಾರು ಬಂದು ಪೂಜಾರ ಮಸ್ತಕ ಮೇಲೆ ಹಾಕಿ ಆಶೀರ್ವಾದ ಪಡ್ಕೊಂಡರು. ಹರ ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷಣಂ ಏಕಂ ನಿತ್ಯಂ ಬಲವಚನಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಯೋ ಕೇವಲಂ ಜ್ಞಾನಮೂರ್ತಿಯೋ ದ್ವಂದ್ವಾತೀತವನೋ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುವೇ ತನ ನಮಾಮಿಯೋ ಸದ್ಗುರುವೇ ತನ ನಮಾಮಿಯೋ ಶಿವರ ಪಾರ್ವತಿ ಮಾದೇವನೋ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ. ಪ್ರಥಮದಲ್ಲಿ ಯಾವ ಒಂದು ಶಂಕರನ ಎದುರಿಗೆ ಗುರುಗಳ ಎದುರಿಗೆ ಪರಮಾತ್ಮನ ಎದುರಿಗೆ ಯಾವ ಭೀ ಗುಡಿಯಾಗ ಹೋರಿ ನಂದಿ ಇರ್ತದ. ಆ ರೀತಿಯಾಗಿ ಯಾವ್ದ ನಮ್ಮ ಕಾರ್ಯಕ್ರಮದ ಒಳಗೆ ದಾನಯ್ಯ ಪೂಜ್ಯ ವೇದಮೂರ್ತಿ ದಾನಯ್ಯ ಸ್ವಾಮಿ ಇವರು ನಂದಿಯಾಗಿ ಅವರು ಇಲ್ಲಿ ಕುಳಿತಿದ್ದಾರೆ. ಅವ್ರದ್ದು ಶಾಲ ಮತ್ತು ಶ್ರೀಫಲ ಹಚ್ಚಿ ಅವರಿಗೆ ಸತ್ಕಾರ ಮಾಡ್ಬೇಕಂತ ಹೇಳಿ ಗುರುಗಳೆಲ್ಲ ನಾನು ಕೇಳ್ಕೊತೀನಿ. ಶಾಲ ಮತ್ತು ಹಾರ ನೋಡ್ರಿ. ಗುರುಗಳಿಗೆ ಧನ್ಯವಾದ. ಅದರಂತೆ